ಹಾಯ್ ಫ್ರೆಂಡ್ಸ್, ರುಚಿಕರವಾದ ವಾಡಪ್ಪಿ ಹೇಗೆ ಮಾಡೋದು ಅಂತ ನೋಡೋಣವಾ. ಫಸ್ಟು ಒಂದು ಪಾತ್ರೆ ತೊಗೊಳ್ಳಿ. ಅದಕ್ಕೆ ಒಂದು ಬೌಲಾಗಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಳತೆ ನೋಡ್ಕೊಂಡು ತೊಗೋಬೇಕು. ಅಕ್ಕಿ ಹಿಟ್ಟನ್ನ ಜಡಿ ಇಳ್ದಿದ್ದೀನಿ, ಸೊ ನೈಸ್ ಇದ್ದರೆ ಚೆನ್ನಾಗಿರುತ್ತೆ. ನಾವು ಅಕ್ಕಿ ಹಿಟ್ಟು ಒಂದೇ ಹಾಕೋದು ಇದಕ್ಕೆ. ನೆಕ್ಸ್ಟ್ ಅದರಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ಅದರಲ್ಲಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಉಪ್ಪು, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಫುಲ್ ನೈಸ್ ಆಗಿದ್ದರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ. ಸೊ ಅದಕ್ಕೆ ತೆರಿ ಇದ್ದರೆ ಬಾಯಲ್ಲಿ ಬರ್ತಿರುತ್ತಲ್ಲ, ಸೊ ಚೆನ್ನಾಗಿರುತ್ತೆ. ನಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ತೊಗೋಬೇಕು. ಚಿಕ್ಕ ಮಕ್ಕಳಿದ್ರೆ ಮನೇಲಿ ಸ್ವಲ್ಪ ಖಾರ ಕಡಿಮೆ ಹಾಕಿದರೆ, ಇಲ್ಲ ಖಾರ ಹಾಕಿದರೆ ಚಟ್ನಿ ಅವಶ್ಯಕತೆ ಇರೋಂಗಿಲ್ಲ. ಖಾರ ನೋಡ್ಕೊಂಡು ಹಾಕ್ಕೋಬೇಕು. ಇದೊಂದೇ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ಇದ್ದರೆ. ಖಾರ ಮೀಡಿಯಮ್ ತೊಗೊಂಡಿದ್ದೀನಿ ನಾನು. ಸೊ ಇದಕ್ಕೆ ಸಣ್ಣಗೆ ಹೆಚ್ಕೊಂಡಿರೋ ಒಂದು ಬೌಲ್ ಆಗೋಷ್ಟು ಈರುಳ್ಳಿ, ಸಣ್ಣಗೆ ಹೆಚ್ಕೊಂಡಿರಬೇಕು ಈರುಳ್ಳಿನ. ಸೊ ಅದು ಬಾಯಲ್ಲಿ ಬರ್ತಿರುತ್ತೆ ಅಲ್ವಾ. ಸೊ ಹಾಗೆ ಒಂದು ಫುಲ್ ಕ್ಯಾರೆಟು, ಒಂದು ಬೌಲ್ ಕ್ಯಾರೆಟ್ ಆಗೋಷ್ಟು ತುರ್ಕೊಂಡಿರೋ ಕ್ಯಾರೆಟ್ ಹಾಕ್ತಿದ್ದೀನಿ ಇದಕ್ಕೆ. ಸೊ ಹೆಲ್ತಿಗೆ ಒಳ್ಳೆಯದು, ಸಣ್ಣ ಮಕ್ಕಳು ತಿಂದರೆ ಒಳ್ಳೆಯದಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹಾಗೆ ಒಂದು ಬೌಲ್ ಆಗೋಷ್ಟು ಕೊತ್ತಂಬರಿ ಹಾಕಿದ್ದೀನಿ. ಹಾಗೆ ಸಣ್ಣಗೆ ಹೆಚ್ಕೊಂಡಿರೋ ಸಬ್ಬಾಕ್ಷಿ ಸೊಪ್ಪು ಹಾಕಿದ್ದೀನಿ, ಒಂದು ಬೌಲ್ ಆಗೋಷ್ಟು. ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇದನ್ನ ಚೆನ್ನಾಗಿ ಕಲಿಸ್ಕೊಳೋದ್ರಿಂದ ಹಿಟ್ಟು ಎಲ್ಲದ್ರ ಕಡೆಗೆ ಸ್ಪ್ರೆಡ್ ಆದರೆ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಹಿಟ್ಟನ್ನ ಅಂಟ್ಕೊಳ್ಳುತ್ತೆ. ಆವಾಗ ನಮಗೆ ಎಲ್ಲ ಕಡೆ ಹಿಟ್ಟು ಮತ್ತು ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ಸೊ ಅದಕ್ಕೆ ನೀಟಾಗಿ ಕಲಿಸ್ಕೋಬೇಕು. ಸಬ್ಬಾಕ್ಷಿ ತಿನ್ನೋದ್ರಿಂದ ಮೂಳೆಗೆ ಎಲ್ಲ ಒಳ್ಳೆಯದು. ಸೊ ಅದಕ್ಕೆ ಸಬ್ಬಾಕ್ಷಿ ಜಾಸ್ತಿ ಹಾಕಿದರೆ ಒಳ್ಳೆಯದು. ನಾನು ಇದಕ್ಕೆ ಒಂದು ಸ್ಪೂನ್ ಜೀರಿಗೆ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಕಲರ್ ಚೆನ್ನಾಗಿರುತ್ತೆ ಅಂತ ಅರಿಶಿನ ಪುಡಿ ಹಾಕಿದ್ದೀನಿ. ಸೊ ಇದು ನಮ್ಮ ಆಪ್ಷನಲ್, ಅರಿಶಿನ ಪುಡಿ ಹಾಕ್ಕೋಬೋದು, ಹಾಕ್ಕೊಳ್ದೇನೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು. ಏನಿಲ್ಲ, ಅರಿಶಿನ ಪುಡಿ ಹಾಕ್ಕೊಂಡ್ರೆ ಕಲರ್ ಯೆಲ್ಲೋ ಕಲರ್ ಚೆನ್ನಾಗಿರುತ್ತೆ. ಇಲ್ಲ ವೈಟಲ್ಲಿ ವೆಜಿಟೇಬಲ್ಸ್ ಹಾಗೆ ಕಾಣ್ತಿರುತ್ತೆ ಅಷ್ಟೇ. ಸೊ ಇದಕ್ಕೆ ನಾವು ನೀರು ನಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನ ಕುದಿಸ್ಕೋಬೇಕು. ನೀರು ಚೆನ್ನಾಗಿ ಕುದ್ದಷ್ಟು ಹದ ಚೆನ್ನಾಗಿ ಬರುತ್ತೆ. ಸೊ ನೀರು ಕುದೀತಾ ಇರೋ ನೀರನ್ನ ತೊಗೊಂಡು ಹಿಟ್ಟಲ್ಲಿ ಹಾಕ್ಕೋಬೇಕು. ನಮ್ಗೆ ಎಷ್ಟು ಆಲ್ರೆಡಿ ಗೊತ್ತಾಗುತ್ತೆ ಕಲಿಸ್ತಾ ಇರುವಾಗ ಇಷ್ಟು ಸಾಕು ಅನ್ಸೋಲ್ಲಿವರೆಗೂ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಸೊ ಇದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಕೈಯಿಂದ ಸ್ವಲ್ಪ ನಾದ್ಕೋಬೇಕು. ಕೈಯಿಂದ ನಾದ್ಕೊಂಡ್ರೆ ರೊಟ್ಟಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ಬಟ್ ರೊಟ್ಟಿ ಹಿಟ್ಟಿನಕಿನ್ನ ಭಾಳ ಸಾಫ್ಟ್, ಮೆತ್ತಗಿರಬೇಕು ಹಿಟ್ಟು. ನಾವು ಎಷ್ಟು ನಾದ್ಕೊತೀವೋ ಅಷ್ಟು ಚೆನ್ನಾಗಿ ವಾಡಪ್ಪಿ ಚೆನ್ನಾಗಿ ಬರುತ್ತೆ. ತೆಳ್ಳಗೆ ಬರುತ್ತೆ, ಸ್ಮೂತ್ ಆಗ್ತಾವೆ ವಾಡಪ್ಪಿ, ಚೆನ್ನಾಗಿರ್ತವೆ. ಸೊ ಚೆನ್ನಾಗಿ ನಾದ್ಕೋಬೇಕು. ನಾವು ನಾದ್ಕೊಳೋದ್ರಲ್ಲಿ ಅರ್ಧ ಟೇಸ್ಟ್ ಇರುತ್ತೆ. ಹೆಲ್ತಿಗೂ ಒಳ್ಳೆಯದು, ಚೆನ್ನಾಗಿರುತ್ತೆ. ಆಮೇಲೆ ಅದಕ್ಕೆ ನಾದ್ಕೋಬೇಕು. ನಾದ್ಕೊಂಡ್ಮೇಲೆ ಇದು ಪೇಪರ್ ತೊಗೊಂಡಿದ್ದೀನಿ ನಾನು. ಇದು ಸಾಫ್ಟ್ ಇರುತ್ತೆ, ಒಂದು ಕಡೆಗೆ ಶೈನಿಂಗ್ ಇರುತ್ತೆ. ಶೈನಿಂಗ್ ಇರೋ ಹತ್ರ ತೊಗೋಬೇಕು ನಾವು ಇದನ್ನ ನಾನು ಹೋಳ್ಗೆಗೆ, ವಾಡಪ್ಪಿ ಮಾಡೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ರೀಯೂಸಬಲ್ಲು. ಇದು ನಾನು ಹೋಳ್ಗೆ ಪಾರ್ಸಲ್ ಕವರ್ ಇರುತ್ತಲ್ಲ, ಆ ಕವರ್ ತೊಗೊಂಡಿದ್ದೀನಿ. ನಿಮಗೆ ಹೋಳ್ಗೆ ಪಾರ್ಸಲ್ ಕವರ್ ಇಲ್ಲ ಅಂದರೆ ಈ ಥರ ಸಾಫ್ಟ್ ಇರೋ ಕವರ್ ಯಾವುದಾದ್ರೂ ತೊಗೋಬೋದು. ಮನೇಲಿರುತ್ತಲ್ಲ ಕವರ್ ತೊಗೋಬೇಕು. ಫಸ್ಟ್ ಈ ಪೇಪರ್ಗೆ ಒಂದು ಸ್ಪೂನ್ ಆಯಿಲ್ ಹಾಕಿ ಅದನ್ನ ನಾದ್ಕೊಂಡು ಇಟ್ಟಿರ್ತೀನಲ್ಲ, ಅದು ಉಂಡೆ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಉಂಡೆ ತೊಗೊಂಡು ಹಿಂಗೆ ಬಡ್ಕೊಂಡು ಅದ್ರ ಮೇಲೆ ಆ ಕವರ್ ಹಾಕಿ ನಮಗೆ ರೌಂಡಾಗಿ ಎಷ್ಟು ತೆಳ್ಳಗೆ ಬೇಕು ನೋಡ್ಕೊಂಡು, ಎಷ್ಟು ದೊಡ್ಡದು ಬೇಕು ನೋಡ್ಕೊಂಡು ಹಿಂಗೆ ತಿಕ್ತಾ ಹೋದರೆ ಅದು ಈಸಿಯಾಗಿ ಬಂದೆ. ಸೊ ಅದಕ್ಕೆ ಸಾಫ್ಟಾಗಿ ಮಾಡ್ಕೊಂಡಷ್ಟು ಇಷ್ಟು ಈಸಿಯಾಗಿ ಬರ್ತಾ ಹೋಗುತ್ತೆ. ಸೊ ಎಷ್ಟು ತೆಳ್ಳಗಾದರೂ ಕೂಡ ಹರಿಯೋದಿಲ್ಲ, ನೀಟಾಗಿ ಬರುತ್ತೆ. ನೆಕ್ಸ್ಟು ಹಂಚು ಕಾಯಕ್ಕೆ ಇಟ್ಟಿರಬೇಕು ಆಲ್ರೆಡಿ. ಇಲ್ಲಿ ನೋಡಿ ಹಂಚು ಕಾದಿದೆ ಆಗಲೇ. ನಾನು ಅದಕ್ಕೆ ಫಸ್ಟು ಒಂದು ಸ್ಪೂನ್ ಎಣ್ಣೆ ಹಾಕಿ ಈ ಪೇಪರ್ನೇ ಅದಕ್ಕೆ ಹಾಕ್ಬಿಡ್ಬೇಕು. ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ನೀಟಾಗಿ ವಾಡಪ್ಪಿ ನೀಟಾಗಿ ಹಂಚಲ್ಲಿ ಬಿಟ್ಕೊಳ್ಳುತ್ತೆ. ಹಂಚಲ್ಲಿ ಬಿಟ್ಕೊಂಡು ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಬೆನ್ಸ್ಕೋಬೇಕು. ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಬೆನ್ಸ್ಕೋಬೇಕು. ಈ ಪೇಪರ್ ಇರೋದ್ರಿಂದ ಕೈಯಲ್ಲಿ ವಾಡಪ್ಪಿ ತೊಗೊಂಡು ಹಾಕಿ ಮಾಡೋದು ಅವಶ್ಯಕತೆ ಇರೋಂಗಿಲ್ಲ. ಡೈರೆಕ್ಟಾಗಿ ಈ ಪೇಪರ್ನೇ ಇದಕ್ಕೆ ಹಾಕ್ಬಿಟ್ರೆ, ಹಂಚಿಗೆ ಹಾಕಿದರೆ ಈ ಪೇಪರ್ ಸುಡೋದಿಲ್ಲ, ಮತ್ತು ಕೆಮಿಕಲ್ ರಿಲೀಸ್ ಕೂಡ ಇಲ್ಲ. ಚೆನ್ನಾಗಿದೆ ಪೇಪರು. ಸೊ ಹಾಗಾಗಿ ನಾನು ಇದೇ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ಅಲ್ಲಿ. ಯಾವಾಗಲೂ ಹೋಳ್ಗೆ ಮಾಡಲಿಕ್ಕೆ, ವಾಡಪ್ಪಿ ಮಾಡಲಿಕ್ಕೆ, ಆಮೇಲೆ ಏನಾದರೂ ಈ ಥರದ್ದು ಅಡುಗೆ ಮಾಡಲಿಕ್ಕೆ ಯೂಸ್ ಮಾಡ್ತಾಯಿರ್ತೀನಿ. ಸೊ ವಾಡಪ್ಪಿ ಈ ಥರ ಚೆನ್ನಾಗಿ ಬೆನ್ಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡಿ ವಾಡಪ್ಪಿ ಆಲ್ರೆಡಿ ಬೆಂದಿದೆ. ಸೊ ರೆಡಿ ಆಯಿತು ಇವಾಗ ತಿನ್ನೋಕ್ಕೆ. ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ.